ಪ್ರೈಸ್ ದ ಲಾರ್ಡ್. ಎಲ್ಲರೂ ಸಂತೋಷವಾಗಿದ್ದೀರಾ ಅಂತ ನಾನು ನಂಬ್ತಾ ಇದ್ದೀನಿ. ವಾಕ್ಯಗಳು ನಿಮ್ಮನ್ನು ಬಲಪಡಿಸಲಿ, ದೇವರ ನಾಮ ಮಹಿಮೆ ಹೊಂದಲಿ. ಕರ್ತನೇ ಸ್ತೋತ್ರ. ಈಗ ಏನಂದರೆ, ನಾವು ಕರ್ತನ ನಾಮ ಮಹಿಮೆ ಪಡಿಸ್ಬಿಟ್ಟು ಆಮೇಲೆ ವಾಕ್ಯದ ಕಡೆಗೆ ನಾವು ಹೋಗೋಣ. ಬನ್ನಿ ದೇವರ ಮಕ್ಕಳೇ, ಬನ್ನಿ. ಯಾರ್ಯಾರು ಅನ್ಯ ಜನಗಳು ನೋಡ್ತಾ ಇದ್ದೀರೋ, ಹಿಂದೂ ಜನಗಳು ನೋಡ್ತಾ ಇದ್ದೀರೋ, ನಿಮಗೆ ಬರದೇ ಇದ್ದರೂ ಸ್ತೋತ್ರಪ್ಪ ಸ್ತೋತ್ರಪ್ಪ ಅಂತ ನೀವು ಆರಾಧನೆ ಮಾಡಿ. ஹalleluya ஹalleluya. சேனைகளில் கர்த்தர் பரிசுத்தர், சேனைகளில் கர்த்தர் பரிசுத்தர், சேனைகளில் கர்த்தர் பரிசுத்தர், பரிசுத்தர் பரிசுத்தரே, பரிசுத்த பரிசுத்தரே. ஓ சேனைகளில் கர்த்தர் பரிசுத்தர், சேனைகளில் கர்த்தர் பரிசுத்தர், சேனைகளில் கர்த்தர் பரிசுத்தர், பரிசுத்த பரிசுத்தரே, பரிசுத்தர் பரிசுத்தரே. ಯೇಸುವೇ ನಿನ್ನ ನಾಮ ಮಹಿಮೆ ಹೊಂದಲಿ, ಆರಾಧಿಸುವೆವು ನಿನ್ನನ್ನು ನನ್ನ ದೇವರೇ. ಸ್ತುತಿಗಳ ಮಧ್ಯದಲ್ಲಿ ಇಳಿದು ಬರುವನೇ ನನ್ನೇಸುವೆ, ನನ್ನೇಸುವೆ, ನನ್ನೇಸುವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಕರ್ತಾವೇ, ನೋಡುವವರು ಕೂಡಿರುವವರು ಯೂಟ್ಯೂಬ್ ನೋಡುವವರ ಮೇಲೆ ಒಂದು ವಿಶೇಷವಾದ ಬಿಡುಗಡೆ, ಅದ್ಭುತಗಳು, ಸಾನ್ನಿಧ್ಯ, ದೇವರೇ ಪರಿಶುದ್ಧಾತ್ಮನ ಆಳ್ವಿಕೆ ಹೊಂದಿಕೊಳ್ಳತಕ್ಕ ಹಾಗೆ ಈ ಸೇವೆಯನ್ನು ಆಶೀರ್ವದಿಸಪ್ಪ. ನಿನ್ನ ನಾಮ ಮಹಿಮೆ ಹೊಂದಲಿ. ತಗ್ಗಿಸಿ ನನ್ನನ್ನು ಒಪ್ಪಿಸ್ಕೊಡ್ತಾ ಇದ್ದೀನಿ. ಆಶೀರ್ವದಿಸು, ಅನುಗ್ರಹಿಸು. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕಪ್ಪ, ನನ್ನ ಜೀವವುಳ್ಳ ತಂದೆಯೇ. ಆಮೇಲೆ ಬನ್ನಿರಿ ವಾಕ್ಯದ ಕಡೆಯಲ್ಲಿ ಹೋಗೋಣ. ಪೆನ್ನು, ಪುಸ್ತಕ, ಬೈಬಲು ನೀವು ಹಿಡ್ಕೊಂಡು ಕುಳಿತಿರಬೇಕು. ಬೇಗ ಬೇಗನೆ ವಾಕ್ಯಗಳನ್ನು ಬರೆದಿಟ್ಕೊಂಡು ಫ್ರೀ ಸಮಯದಲ್ಲಿ ಓದಿ ಧ್ಯಾನ ಮಾಡಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ನಾಮ ಮಹಿಮೆ ಹೊಂದಲಿ. ಬನ್ನಿ, ಲೂಕ 7:11-15 ಯೇಸು ಸ್ವಾಮಿ ಏನು ಅದ್ಭುತಗಳನ್ನು ಈ ಲೋಕಕ್ಕೆ ಬಂದು ಮಾಡಿದ್ದಾರೆ ಅಂತ ನಾವು ನೋಡೋಣ. ಸ್ವಸ್ಥತೆ ಮಾಡಿರೋದು, ಸತ್ತಿರೋರನ್ನ ಎಬ್ಬರಿಸೋದು, ಈ ರೀತಿ ಅದ್ಭುತಗಳನ್ನು ದೇವರು ಮಾಡ್ತಾ ಇದ್ದಾರೆ. ಹಾಗಾದರೆ ನೀವು ನೋಡುವವರಲ್ಲಿ ಯಾರಿಗೆ ಸ್ವಸ್ಥತೆ ಬೇಕು, ಯಾರಿಗೆ ಬಿಡುಗಡೆ ಬೇಕು, ಯಾರಿಗೆ ದೆವ್ವಗಳನ್ನು ಬಿಟ್ಟು ಹೋಗಬೇಕು, ಎಲ್ಲವನ್ನು ದೇವರು ಮಾಡಲು ಶಕ್ತರಾಗಿದ್ದಾನೆ ಈ ದಿನ. ಹಲ್ಲೆಲೂಯಾ. ಕರಗಳನ್ನೆತ್ತಿ ಆತನನ್ನು ಮಹಿಮೆ ಪಡಿಸಿರಿ ದೇವರ ಮಕ್ಕಳೇ. ಬನ್ನಿ ಓದಿಕೊಳ್ಳೋಣ. ಇದರಲ್ಲಿ ನಾನು ಓದೋದಿಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನು ವಿವರಣೆ ಕೊಡ್ತೀನಿ, ನೀವು ಓದ್ಕೊಳ್ಳಿ. ಇಲ್ಲಿ ದೇಶಸ್ವಾಮಿ ನಾಯಿನೆಂಬ ಊರಿಗೆ ಹೋಗುವಾಗ ಅಲ್ಲಿ ಸತ್ತು ಹೋಗಿದ್ದ ಒಬ್ಬ ಯೌವನಸ್ಥನನ್ನು ಯೇಸು ಕಂಡನು. ಜನಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರುವಾಗ ಯೇಸು ಸ್ವಾಮಿ ಆಗ ಒಂದು ವಿಧವೆ ಸ್ತ್ರೀಗೆ ಒಬ್ಬನೇ ಮಗನು, ಅವನು ಸತ್ತೋದ ಅಂದ್ಬಿಟ್ಟು ಊರೆಲ್ಲ ಜನರೆಲ್ಲ ಹತ್ಕೊಂಡು ಹೋಗುವಾಗ ತಾಯಿ ಹೃದಯದ ವೇದನೆ ಯೇಸು ಸ್ವಾಮಿ ಕಂಡನು. ತನ್ನ ಒಬ್ಬನ ಮಗನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ತಾಯಿಗೆ. ಅರ್ಥ ಆಯ್ತಾ? ಅದಕ್ಕೆ ದೇವರು ಏನು ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಚಟ್ಟದ ಹತ್ರ, ಸಾವು ಎತ್ಕೊಂಡು ಹೋಗೋ ಚಟ್ಟದ ಹತ್ರ ಹೋಗ್ಬಿಟ್ಟು ಅಳಬೇಡ, ವಿಶ್ವಾಸವಿರಲಿ ನಿನಗೆ ಅಂತ ಹೇಳ್ಬಿಟ್ಟು ಆ ನಾಯಿರನ ಸ್ತ್ರೀಯ ಮಗನನ್ನು ಕರೆಯಿಟ್ಟು ಎದ್ದೇಳು ಅಂತ ದೇವರು ಹೇಳ್ತಾ ಇದ್ದಾರೆ. ಮುಟ್ಟಿದ ತಕ್ಷಣ ಯೌವನಸ್ಥನು ಏನು ಮಾಡ್ತಾನೆ, ಏಳು ನಿನಗೆ ಏಳು ಅಂತ ದೇವರು ಯೇಸು ಸ್ವಾಮಿ ಹೇಳುವಾಗ ಸತ್ತಿದ್ದವನು ಎದ್ದು ಕೂತುಕೊಂಡನು. ದೇವರ ಮಕ್ಕಳೇ, ನಂಬಿಕೆಯಿಂದ ಪ್ರಾರ್ಥಿಸಬೇಕು. ಯೇಸು ಸ್ವಾಮಿ ನಮಗೆ ಅದೇ ಹೇಳ್ಕೊಡ್ತಾ ಇರೋದು. ಅರ್ಥ ಆಯ್ತಾ? ನಾವು ಪ್ರಾರ್ಥನೆ ಮಾಡ್ತೀವೋ, ಹೇಗೆ ವಚನಗಳನ್ನು ನಾವು ಕೇಳ್ತೀವೋ ಅದರಂತೆ ನಮಗೆ ಬಿಡುಗಡೆಗಳು ದೊರಕುತ್ತವೆ, ಸ್ವಸ್ಥತೆ ಪಡಿಸ್ತಾರೆ ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗೆ ಹೋಗುತ್ತಿರುವಾಗ ನೋಡಿ, ಅದೇ ಲೂಕ 8:43-47 ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಯಾಹೀರನೆಂಬ ಒಬ್ಬ ಮನುಷ್ಯನು ಯೇಸುವಿನ ಪಾದಗಳಿಗೆ ಬಿದ್ದನು, ನನ್ನ ಮಗಳು ಸಾಯುವವಳಾಗಿದ್ದಾಳೆ. ನೋಡಿ, ನಾಯೀರನೆಂಬ
ಅರ್ಥ ಆಯ್ತಾ? ನಾಯೇನೆಂಬ ಊರಲ್ಲಿ ಒಂದು ಅದ್ಭುತವಲ್ಲ, ಇನ್ನೊಂದು ಅದ್ಭುತನೂ ದೇವರು ಮಾಡ್ತಾ ಇದ್ದಾರೆ. ಅಲ್ಲಿ ನನ್ನ ಮಗಳು ಸಾಯ್ತಾ ಇದ್ದಾಳೆ, ಬಾ ನನ್ನ ಮನೆಗೆ ಅಂತ ಅಲ್ಲಿರುವ ಒಬ್ಬ ಮನುಷ್ಯನು ಯೇಸು ಸ್ವಾಮಿಯನ್ನು ಕರೆದಾಗ ಜನರೆಲ್ಲ ಅವನನ್ನು ತಾಳ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದು ಯೇಸು ಸ್ವಾಮಿ ಅವನನ್ನು ಕಂಡನು. ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸಲು, ದೇವರನ್ನು ಮಹಿಮೆ ಪಡಿಸಲು ಈ ಅದ್ಭುತಗಳು ನಡೀತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಅದೇ ಸಮಯದಲ್ಲಿ ಜನರು ಅವ್ರನ್ನ ನುಗ್ಗಲು ಮಾಡ್ತಾ ಇರುವಾಗ ನೋಡಿ, ಆ ಯಾಗೀರನೆಂಬ ಒಬ್ಬ ಮಗಳನ್ನು ಸ್ವಸ್ಥತೆ ಪಡಿಸುವುದಕ್ಕೆ ಯೇಸು ಸ್ವಾಮಿ ಹೊರಡಬೇಕು ಎನ್ನುವ ಸಮಯದಲ್ಲಿ ಒಂದು ರಕ್ತ ಕುಸುಮ ರೋಗಿ, ಅವಳಿಗೆ ಎಷ್ಟೋ ವರ್ಷಗಳಿಂದ ರಕ್ತಸ್ರಾವ ಆಗ್ತಾ ಇತ್ತು, ಸೌಖ್ಯ ಹೊಂದಲಿಲ್ಲ, ಶರೀರದಲ್ಲಿ ಬಲಹೀನತೆ, ರಕ್ತ ಇಲ್ಲ, ವೈಟ್ ಬ್ಲಡ್ ಇಲ್ಲ, ಆ ರೀತಿ ಇದ್ದಂಥ ಸ್ತ್ರೀ ಏನಾದರೂ ಮಾಡಿ ಯೇಸು ಸ್ವಾಮಿ ವಸ್ತ್ರವನ್ನು ಮುಟ್ಟಬೇಕು, ನನಗೆ ಗ್ಯಾರಂಟಿ ಸ್ವಸ್ಥತೆ ಸಿಕ್ಕುತ್ತದೆ ಅಂತ ಅವಳು ನಂಬುದು. ಆ ಜನರ ಮಧ್ಯದಲ್ಲಿ ಯೇಸು ಸ್ವಾಮಿ ಹೋಗುವಾಗ ಇವಳು ನೂಕಿಕೊಂಡು ಮಧ್ಯದಲ್ಲಿ, ಅವಳನ್ನು ಯಾರೂ ಮುಟ್ಟೋದಿಲ್ಲ, ನನಗೆ ಅಂಟ್ಕೊಂಡ್ಬಿಡುತ್ತೆ ಅಂತ ಅವರೆಲ್ಲ ನೆನೆಸ್ಕೊಂಡಿದ್ದಾರೆ. ಅವಳು ಏನು ಮಾಡಿದ್ಲು, ಅದ್ಭುತವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ, ಸ್ವಸ್ಥತೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ನೆನಪಿನಲ್ಲಿ ಇಟ್ಕೊಳ್ಬೇಕು, ಸತ್ತ ಮಗುವನ್ನು ಎಬ್ಬರಿಸೋಕೆ ಹೋಗ್ತಾ ಇರೋ ಯೇಸು ಸ್ವಾಮಿನ ರಕ್ತ ಕುಸುಮಿ ರೋಗಿ, ಅವಳು ತನ್ನ ಯೇಸು ಸ್ವಾಮಿ ತನ್ನ ವಸ್ತ್ರವನ್ನು ಮುಟ್ಟೋದಕ್ಕೆ ಹೋಗ್ತಾ ಇದ್ದಾಳೆ. ತುಂಬ ಜನರು ಅವರ ಮಧ್ಯದಲ್ಲಿ ಕುಳಿತುಕೊಂಡು ಒಂಥರ ಸವರ್ಕೊಂಡು ಈ ಥರ ಮಾಡಿಕೊಂಡು ಹೋಗ್ತಾ ಇರುವಾಗ ಇಷ್ಟು ವಸ್ತ್ರ, ಒಂದು ಚಿಕ್ಕ ವಸ್ತ್ರ ನೋಡಿ ಹಿಂಗೆ ಮುಟ್ಟುತ್ತಾಳೆ ಅಷ್ಟೇ. ಯೇಸು ಸ್ವಾಮಿ ಶರೀರದಿಂದ, ಆತನಿಂದ ಒಂದು ಸ್ವಸ್ಥತೆ ಬೆಳಕು ಅವಳ ಮೇಲೆ ಹೋಗುತ್ತದೆ. ಅದು ಯೇಸು ಸ್ವಾಮಿ ಕಂಡನು. ಯಾರು ನನ್ನನ್ನು ಮುಟ್ಟಿದರು ಅಂತ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ. ಅದಕ್ಕೆ ಇಷ್ಟು ಜನಗಳಲ್ಲಿ ಯಾರು ಮುಟ್ಟಿದರು ಎಂದು ನಾವು ಹೇಳೋಕ್ಕೆ ಸಾಧ್ಯ ಅಂತ ಶಿಷ್ಯರು ಹೇಳ್ತಾ ಇದ್ದಾರೆ. ಇಲ್ಲ, ನನ್ನಿಂದ ಶಕ್ತಿ ಹೊರಡಿತು, ಯಾರು ನನ್ನನ್ನು ಮುಟ್ಟಿದು ಅಂತ ನೋಡುವಾಗ ಈ ರಕ್ತ ಕುಸುಮ ರೋಗಿ ಹೇಳ್ತಾ ಇದ್ದಾಳೆ, ನಿನ್ನನ್ನು ಮುಟ್ಟಿದೆ ಭಯದಿಂದ. ಭಯ, ಜನ ಏನು ಮಾಡ್ತಾರೋ ಅನ್ನೋ ಭಯದಿಂದ ನಾನೇ ಮುಟ್ಟಿದ ತಕ್ಷಣ ನನಗೆ ವಾಸಿ ಆಯಿತು ದೇವರೇ ಅಂತ ಕಣ್ಣೀರಿಟ್ಟು ನಂಬಿಕೆಯಿಂದ ರಿಸೀವ್ ಮಾಡಿಕೊಂಡು ನೊಂದೋಗಿ ಹೇಳ್ತಾಳೆ. ಆಗ ದೇವರು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ನಂಬಿಕೆನೇ ನಿನಗೆ ಸ್ವಸ್ಥತಪಡಿಸಿತು ಅಂತ ದೇವರು ಹೇಳಿಬಿಟ್ಟು ಅವಳನ್ನ ಆಶೀರ್ವದಿಸಿ ಕಳಿಸಿ ಯಾಗೀರನ ಒಬ್ಬ ಮನುಷ್ಯನ ಮನೆಗೆ ಹೋಗ್ತಾ ಇದ್ದಾರೆ ಯೇಸು ಸ್ವಾಮಿ. ಯಾರನ್ನು ಸ್ವಸ್ಥತೆ ಪಡಿಸೋದಕ್ಕೆ? ಅವನ ಮಗಳನ್ನು. ಅರ್ಥ ಆಯ್ತಾ? ಸತ್ತೋಗ್ಬಿಟ್ಟಿದ್ದಾಳೆ. ಆಚೆ ಎಲ್ಲ ಸಾಂಗ್ಯಾಗ ಏನೇನೋ ಮಾಡಿಕೊಂಡು ಅಳ್ತಾ ಇದ್ದಾರೆ ಜನ, ಓ ಅಂತ ಅಳ್ತಾ ಇದ್ದಾರೆ. ಅವಾಗ ಯೇಸು ಸ್ವಾಮಿ ಅಳಬೇಡ್ರಿ, ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಬರೀ ಯೇಸು ಸ್ವಾಮಿ ತನ್ನ 2 ಶಿಷ್ಯರನ್ನು ಕರ್ಕೊಂಡು ಮನೆ ಒಳಗೆ ಆ ಮನುಷ್ಯನ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲ, ಹುಡುಗಿ ಬೆಡ್ ಮೇಲೆ ಸತ್ತು ಬಿದ್ದಿದ್ದಾಳೆ, ತಾಯಿ ಅಳ್ತಾ ಇದ್ದಾರೆ, ತಂದೆನೂ ಅಳ್ತಾ ಇದ್ದಾರೆ. ಯೇಸು ಸ್ವಾಮಿ ಅವಳನ್ನು ನೋಡಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಏನಂತ ಹೇಳಿದ್ರು ಗೊತ್ತಾ? ಎದ್ದೇಳು ಮಗಳೇ, ಎದ್ದೇಳು ಅಂಥೇಳಿ ಕರೆಯುವಾಗ ಆ ಸ್ತ್ರೀ, ಆ ಮಗು, ಚಿಕ್ಕ ವಯಸ್ಸಿನ ಹುಡುಗಿ ಎದ್ದು ಹಿಂಗೆ ಕುಳಿತುಕೊಂಡು ಮೊದಲು ಯೇಸು ಸ್ವಾಮಿ ನೋಡ್ತಾಳೆ. ಅದೇ ರೀತಿಯಲ್ಲಿ ವಿಧವೆಯ ಮಗನನ್ನು ಎದ್ದು ಕುಳಿತು ಯೇಸು ಸ್ವಾಮಿಯನ್ನು ನೋಡ್ತಾ ಇದ್ದಾನೆ. ಹಾಗಾದರೆ ಅವರಿಬ್ಬರು ಪರಲೋಕದಲ್ಲಿ ಯೇಸು ಸ್ವಾಮಿಯನ್ನು ಕಂಡಿರಬಹುದು. ಅರ್ಥ ಆಯ್ತಾ? ಜೀವ ಕೊಡಲು, ಜೀವ ತೆಗೆಯಲು ಎಲ್ಲದಕ್ಕೂ ದೇವರೇ, ಯೇಸು ಸ್ವಾಮಿನೇ. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರನ್ನು ಕಂಡಿರಬಹುದು, ಆದರೆ ಅವರ ಬಾಯಿಗಳನ್ನು ದೇವರು ಮುಚ್ಚಿದರು. ಈಗಲೇ ಗೊತ್ತಾಗೋದು ಬೇಡ ಅಂತ ಹೇಳಿ. ಹಾಗಿರುವಾಗ ದೇವರು ಇದೆಲ್ಲ ಅದ್ಭುತಗಳನ್ನು ದೇವರು ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಕೀರ್ತನೆ 119:50 ಇಲ್ಲಿ ಕೀರ್ತನೆಯ ಭಾಗ ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ. ಅರ್ಥ ಆಯ್ತಾ? ಯಾರ ನುಡಿಯು? ಸತ್ಯವೇದ ವಾಕ್ಯ, ಜೀವವುಳ್ಳ ವಾಕ್ಯ. ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ. ಆಪತ್ಕಾಲದಲ್ಲಿ ಇದೇ ನನಗೆ ಆಧರಣೆ, ಈ ವಾಕ್ಯವೇ ನನಗೆ ಆಧರಣೆ. ಯಾರ್ಯಾರು ನಂಬ್ತೀರ ದೇವರ ಮಕ್ಕಳೇ? ಕರಗಳನ್ನೆತ್ತಿ ಸ್ತೋತ್ರ ಮಾಡ್ರಿ. ಈ ದಿನ ನಿಮಗೆ ಬಿಡುಗಡೆ ಇದೆ, ಸ್ವಸ್ಥತೆ ಇದೆ. ಅರ್ಥ ಆಯ್ತಾ? ನಿಮ್ಮ ಅವಸ್ಥೆಗಳಿಗೆ ಬಿಡುಗಡೆ. ಸೈತಾನನಿಂದ ಬಾಧಿಸಲ್ಪಟ್ಟಿದ್ದೀರಾ, ಅದರಿಂದ ಬಿಡುಗಡೆ. ನಂಬಿಕೆಯಿಂದ ಈ ವಾಕ್ಯಗಳನ್ನು ನೀವು ಬರೆದಿಟ್ಟುಕೊಂಡು, ನೀವು ವಾಕ್ಯಗಳನ್ನು ಓದಿ ದೇವರ ಹತ್ರ ಮೊರೆ ಇಡುವಾಗ, ನಂಬಿಕೆಯಿಂದ ಮೊರೆ ಇಟ್ಟು ಅದನ್ನು ರಿಸೀವ್ ಮಾಡಿಕೊಳ್ಳುವಾಗ, ಓ ಯೇಸು ಸ್ವಾಮಿ ನನಗೆ ಸ್ವಸ್ಥತೆ ಪಡಿಸ್ಬಿಟ್ರು, ಯೇಸು ಸ್ವಾಮಿ ನನಗೆ ಬಿಡುಗಡೆ ಕೊಟ್ಟರು, ಯೇಸು ಸ್ವಾಮಿ ನನ್ನ ಕುಟುಂಬವನ್ನು ಆಶೀರ್ವದಿಸಿದ್ರು, ಯೇಸು ಸ್ವಾಮಿ ನನಗೆ ಅವಶ್ಯಕತೆಗಳನ್ನು ಸಂಧಿಸಿದ್ರು. ಇದೆಲ್ಲ ನಂಬಿಕೆಯಿಂದ ನೀವು ಜೀವನ ಮಾಡಬೇಕು.
ದೇವರ ಸಮಯದಲ್ಲಿ ಸಕಲವು ದೇವರು ನಡೆಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಂಬುವವರು ಯಾರ್ಯಾರಿದ್ದೀರಾ? ಈ ಸಮಯದಲ್ಲಿ ಆತನನ್ನು ಮಹಿಮೆ ಪಡಿಸೋಣವೇ? ಬನ್ನಿ ಎಲ್ಲರೂ ಮಹಿಮೆ ಪಡಿಸೋಣ. ಸ್ತೋತಿರಿಕ್ಕಿರೇ ನಾನ್ ಸ್ತೋತಿರಿಕ್ಕಿರೇ ದೇವ ಸುಂದರ ಕ್ರಿಸ್ತುವಿಂದೇನ್ ಸ್ತೋತಿರಿಕ್ಕಿರೇ. ಕರಗಳನ್ನೆತ್ತಿ ಹೇಳೋಣವೇ? ಸ್ತೋತಿರಿಕ್ಕಿರೇ ನಾನ್ ಸ್ತೋತಿರಿಕ್ಕಿರೇ ದೇವ ಸುಂದರ ಕ್ರಿಸ್ತುವಿಂದೇ ಸ್ತೋತಿರಿಕ್ಕಿರೇನ್ ದೇವ ಸುಂದರ ಕ್ರಿಸ್ತುವೇನೇ ಸ್ತೋತರಿಕ್ಕಿರೇ. ಕರ್ತನ ನಾಮ ಮಹಿಮೆ ಪಡತಕ್ಕಾಗೆ ಎಲ್ಲರೂ ಆತನನ್ನು ಸ್ತುತಿಸಿ ಕೊಂಡಾಡುವಾಗ ದೇವರ ನಾಮದಲ್ಲಿ ನಿಮಗೆ ಬಿಡುಗಡೆ. ದೇವರ ಮಕ್ಕಳೇ, ಹೊಂದಿಕೊಳ್ಳಿರಿ ಅದ್ಭುತಗಳನ್ನು. ದೇವರು ಹಿಂದೆ ಮಾಡಲು ಶಕ್ತನಾಗಿದ್ದಾನೆ. ನಿಮ್ಮ ನಂಬಿಕೆ ಮೂಲಕವಾಗಿ, ಈ ವಾಕ್ಯದ ಮೂಲಕವಾಗಿ ದೇವರ ನಾಮ ಮಹಿಮೆ ಪಡಿಸುತ್ತಾ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸ್ತಾ ಇದ್ದೀನಿ. ಪರಿಶುದ್ಧಾತ್ಮನು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ನಂಬಿಕೆಯಿಂದ ರಿಸೀವ್ ಮಾಡಿಕೊಳ್ಳಿರಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.